ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ, ಎಲ್ಲರೂ ಕ್ವಶನ್ಸ್ ಕೇಳ್ತಿದ್ರು, ಅಕ್ಕ ನಿಮ್ಮ ಲವ್ ಸ್ಟೋರಿನ ಹೇಳಿ ಪ್ಲೀಸ್ ಅಕ್ಕ, ನಿಮ್ಮ ಮ್ಯಾರೇಜ್ ಸ್ಟೋರಿ ಹೇಳಿ ಅಂತ. ಫಸ್ಟ್ ಇವತ್ತು ನಾವು ಲವ್ ಸ್ಟೋರಿ ಹೇಳ್ತೀವಿ, ಇನ್ನೊಂದು ವೀಕ್ ಆದಮೇಲೆ ಮ್ಯಾರೇಜ್ ಸ್ಟೋರಿ ಕೂಡ ಮಾಡ್ತೀನಿ. ಅಕ್ಕ ನಿಮ್ಮ ಬೇಬಿದ ನೇಮ್ ಹೇಳಿ, ಅದನ್ನು ವ್ಲಾಗಲ್ಲೇ ಮಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಲವ್ ಸ್ಟೋರಿ ಅಂತ ಹೇಳಿದ್ರೆ, ಇವನು ಹೇಗೆ ಸಿಗ್ತಾ ಏನು ಅಂತ ಹೇಳಿದ್ರೆ ನೀನು ಹೇಳು, ನೀನು ಮಾತ್ರ ಗೈಸ್. ನಾವಿಬ್ರು ಒಂದೇ ಸ್ಕೂಲು, ಶುಭ ಸ್ಕೂಲ್ ಅಂತ ಮಲ್ಬಿ ರೋಡಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಇವನು ನನ್ಕಿಂತ ಸೀನಿಯರು. ಎಷ್ಟು ವರ್ಷ? 4 ವರ್ಷನಾ 3 ವರ್ಷನಾ? 3 ವರ್ಷ ಸೀನಿಯರು. ಸೊ ಅವಾಗ ನಾವೇನು ಸ್ಕೂಲಲ್ಲೆಲ್ಲ ನಾನೇನು ಮಾತಾಡಿಸ್ತಾನೆ ಇರಲಿಲ್ಲ. ಆದರೆ ನಮ್ಮ ಸ್ಕೂಲಲ್ಲಿ ಇದ್ದಾಗ ನಾನೇ ಸ್ಕೂಲ್ಗೆ ಒಂಥರ ಲೀಡರ್ ಥರ. ಸೊ ಅವಾಗ ನಾನು ಇವ್ರ ಕ್ಲಾಸ್ನ ನೋಡ್ಕೊಳಕ್ಕೆ ಹೋಗ್ತಿದ್ದೆ ಅಷ್ಟೇ. ಅವಾಗ ಮಾತ್ರ ಗೊತ್ತು ಸೂರ್ಯ ಅಂತ. ಸೂರ್ಯ ಬ್ಯಾಚ್ ಅಂದ್ರೇ ಒಂಥರ ನಮ್ಮ ಸ್ಕೂಲೆಲ್ಲ ಇಷ್ಟ ಆಯ್ತಿತ್ತು. ಇವನು ಮತ್ತು ಸಿದ್ದು ಅಂತ ಇದ್ದಾನೆ. ಸಿದ್ದುನ ನಾನು ನಿಮಗೆ ಲಾಗಲ್ಲಿ ತೋರಿಸಿದ್ದೀನಿ. ಮೊಬೈಲ್ ಇಸ್ಕೊಂಡ್ವಲ್ಲ ಅಲ್ಲಿ ಅವ್ನು ಸಿದ್ದು. ಇವನು ಕ್ಲೋಸ್ ಫ್ರೆಂಡ್ಸು. ಅವರಿಬ್ಬರದೇ ತೀಟೆಗೆ ಒಂದು ನಾನು ಯಾವಾಗಲೂ ಕ್ಲಾಸ್ನ ನೋಡ್ಕೊಳಕ್ಕೆ ಹೋದಾಗ ಅವರಿಬ್ಬರಿಗೆ ಹಾಕ್ಕೊಡ್ತಾ ಇದ್ದೆ, ಇವರಿಬ್ರಿಗೇನೆ. ಸೊ ಆವಾಗ ಇವನು ಸ್ಕೂಲಲ್ಲಿ ಇದ್ದಾಗ ಬೇರೆ ಹುಡುಗಿನ ಲವ್ ಮಾಡ್ತಿದ್ದೆ, ಸೋನು ಅನ್ನೋ ಹುಡುಗಿನ. ಸೊ ಅದಾದಮೇಲೆ ನಾನು ಹತ್ರ ಎಲ್ಲ ಏನಿಲ್ಲ. ಹಾಗೆ ಸ್ಕೂಲಲ್ಲಂತೂ ನಾನು ಯಾರ ಜೊತೆನೂ ಮಾತಾಡ್ತಿರಲಿಲ್ಲ, ಏನಿಲ್ಲ. ನಾನು 10th ಬಂದಮೇಲೆ ನಾನು ಕೂಡ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇವನು ಅದಾದಮೇಲೆ ಅಷ್ಟೊಂದೇನು ಕ್ಲೋಸ್ ಆಗಿಲ್ಲ. ಅದಾದಮೇಲೆ FP ಇವನು ಮೆಸೇಜ್ ಮಾಡ್ದೆ ಒಂದು 3-4 ಟೈಮ್ಸ್. ಅವಾಗ FP ಒಂದು ಸ್ವಲ್ಪ ಫೇಮಸ್ ಆಗಿದೆ. ಸೊ ಅವಾಗಲೂ ನಾನು ರಿಪ್ಲೈಯೇ ಮಾಡೋಕ್ಕೆ ಹೋಗಿಲ್ಲ ಯಾರಿಗೂ. ಅವಾಗ ಯಾಕೆ ನಾನು ಲವ್ ಮಾಡ್ತಿದ್ನಲ್ಲ, ಅಲ್ಲಿ ಅವ್ರಿಗೊಂದು ಸ್ಟ್ರಿಕ್ಟ್ ಇತ್ತು ಅಂತ ನಾನು ಯಾರಿಗೂ ಕೂಡ ರಿಪ್ಲೈ ಮಾಡ್ತಿರ್ಲಿಲ್ಲ. ನೆಕ್ಸ್ಟ್ ಅದಾದಮೇಲೆ ಹೆಂಗೆ ಇನ್ನು ಮೀಟ್ ಆಡಿದ್ದು ಅಂತ ಹೇಳಿದ್ರೆ, ಹೆಂಗೆ ಫಂಕ್ಷನಲ್ಲಿ ಯಾವುದು ಇವ್ರ ಮನೆ ಫಂಕ್ಷನ್ ದಿವಸ. ಮನೇದು ಏನು ಫಂಕ್ಷನ್ ಹೇಳು? ಶಿಮ್ಷಾದೇನೋ ಮಾಡಿದ್ರು ನೀವು. ಶಿಮ್ಷಾಗೆ ನಾವು 2 TTನ ಬುಕ್ ಮಾಡಿದ್ವಿ. 1 TTಲಿ ರವಿ ಅನ್ನೋನು, ರಾಜು ಅಣ್ಣ ಅಂತ. ನೆಕ್ಸ್ಟು ಇವನು 1 TTಲಿ ಬಂದಿದ್ದ. ಆವಾಗ ಫ್ರೆಂಡ್ ಅಲ್ವ, ಸ್ಕೂಲ್ ಫ್ರೆಂಡ್ಸ್ ನಾವೆಲ್ಲ. ರವಿ ಬಂದ್ಬಿಟ್ಟು ನನಗಿಂತ ಸೀನಿಯರು 2 ವರ್ಷ. ನಾನು ಅವನಕ್ಕಿಂತ ಜೂನಿಯರ್ ತಾನೆ ಅವನು. ಯಾರು? ರವಿ. ಸಾರಿ, ರವಿ ಜೂನಿಯರು, ನಾನು ಸೀನಿಯರು, ಇವ್ರು ನನಗೆ ಸೀನಿಯರು. ಸೊ ಫ್ರೆಂಡ್ಸ್ ಅಲ್ವಾ, ಅವಾಗ ಮಾತಾಡ್ತಿದ್ವಿ. ಅವಾಗ ನಮ್ಮಮ್ಮ ಕೇಳ್ತಿದ್ರು, ಈ ಹುಡುಗನ ಹತ್ರ ಕ್ಲೋಸಾಗಿ ಮಾತಾಡ್ತಾನೆ, ಅವ್ನು ಯಾಕೆ ಹುಡುಗ ನೀನು ಹಿಂದೆನೇ ಅಂತ. ಇಲ್ಲ ಕಣಮ್ಮ, ನಾವೆಲ್ಲ ಒಂದೇ ಸ್ಕೂಲ್. ಹ್ಞೂ ಗೈಸ್, ಸುಳ್ಳು ಬಿಡ, ನಿಜ ಹೇಳುವ ವಿಡಿಯೋ ಅಂತ. ಇಲ್ಲ ಗೈಸ್, ನಿಜ ಪ್ರಾಮಿಸ್ ಆಗೋ ನಾನು ಹಿಂದೆನೇ ಇದ್ದವನು. ಆ ವಿಡಿಯೋ ಮಾಡೋದು ಅವಾಗ ನಾನು ಟಿಕ್ಟಾಕಲ್ಲಿ ಸ್ವಲ್ಪ ಫೇಮಸ್ ಆಗಿದೆ. ಅವಾಗ ವಿಡಿಯೋಸ್ ಮಾಡ್ತಿದ್ದೆ. ಫೇಮಸ್ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವ್ರ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು. ಅವಾಗ ಇವನು ಮೆಸೇಜ್ ಮಾಡ್ತಿದ್ದ. ಅವಾಗ ನಾವು ಕ್ಲೋಸ್ ಆಗಿದ್ದು. ಅದಾದ್ಮೇಲೆ ನಂಬರ್ ಇಸ್ಕೊಂಡ. TTಯಿಂದ ವಾಪಸ್ ಬರ್ಬೇಕಾದ್ರೆ ಅವಾಗ 2-3 ಸರಿ ನಾವು, ನಾನು, ನಿಖಿತಾ ಮತ್ತಿಗೆ ಶಿವು, ಇವನು 4 ಜನ ಒಟ್ಟಿಗೆ ಇರ್ತಾ ಇದ್ವಿ. ಅವಾಗ ಫಸ್ಟು ಇವನು ರೂಮ್ ಮಾಡ್ಕೊಂಡಿದ್ದ ಇಲ್ಲಿ ವಿಜಯನಗರದಲ್ಲಿ. ಅವಾಗ ನಾವು ಡೈಲಿ ನಾಷ್ಟ ಆಗಲಿ, ಊಟ ಆಗಲಿ, ಸ್ನ್ಯಾಕ್ಸ್ಗಾಗಲಿ ಎಲ್ಲದಕ್ಕೂ ನಾವು 3 ಜನ ಓಡಾಡ್ತಿದ್ವಿ, ತಿಂತಾಯಿದ್ವಿ. ಚೆನ್ನಾಗಿರ್ತಿತ್ತು ಒಂಥರ ಲೈಫು. ಆವಾಗ ಒಂದು ಸರಿ ಇವನೊಂದು ಹುಡುಗಿನ 5 ವರ್ಷ ಲವ್ ಮಾಡಿದ, ವರ್ಷ ಅನ್ನೋ ಹುಡುಗಿ. ಸೊ ನಾವು ಬಿಟ್ಬಿಟ್ಟು ವರ್ಷ ಅನ್ನೋ ಹುಡುಗಿನ ಅವಳೇ ಮೋಸ ಮಾಡಿದ್ರೆ ಏನೋ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಗೈಸ್. ಇವನು ಹೇಳಿದ್ದು ನಾನು ನೋಡಿರೋದು ಇಷ್ಟೇ. ವರ್ಷ ಅನ್ನೋ ಹುಡುಗಿನ ಲವ್ ಮಾಡ್ದ. 6 ವರ್ಷ ಏನೋ ಲವ್ ಮಾಡಿದ್ದು ಅನ್ಸುತ್ತೆ. 6 ವರ್ಷ ಏನೋ ಲವ್ ಮಾಡಿದ್ರಂತೆ. ಸೊ ಆ ಹುಡುಗಿ ಒಂದು ಸರಿ ಹಿಂಗೆ, ನಾನು ನಿಖಿತ ಇವನ್ನೆಲ್ಲ ಕ್ಲೋಸ್ ಆಗಿದ್ವಲ್ಲ, ಆ ಹುಡುಗಿ ಒಂದು ಸರಿ ನನಗೆ ಫೋನ್ ಮಾಡ್ತು. ಫೋನ್ ಮಾಡಿಬಿಟ್ಟು, ನಾನು ಸೂರ್ಯ ಲವರು ಹಂಗೆ ಹಿಂಗೆ ಅಂತ. ಹೇಳಿ ಏನಾಗಬೇಕು, ನೀವೆಂತಕ್ಕೆ ನಮ್ಮ ಹುಡುಗನ ಲವ್ ಮಾಡಿ, ನಾನೇ ನಿಮ್ಮ ಹುಡುಗನ ಲವ್ ಮಾಡಲಿ, ನಾನು ಕೂಡ ಒಂದು ಹುಡುಗನ ಲವ್ ಮಾಡ್ತೀನಿ, ನಿಮ್ಮ ಹುಡುಗ ನಿಮಗೆ ಹೆಂಗೆ ಇಚ್ಛೋ, ನನಗೂ ನಮ್ಮ ಹುಡುಗ ಇದ್ದಾರೆ ಹಂಗೆ ಹಿಂಗೆ ಅಂತ ನಾನು ಹೋಗಿ ಜಗಳ ಆಡಿದ್ವಿ ಸ್ವಲ್ಪ. ಸೊ ನಾನು ಆಮೇಲೆ ನಿಖಿತಾನು ಸ್ವಲ್ಪ ಏನೇನೋ ಹುಡುಗಿಗೆ ಏನೇನೋ ಮಾತಾಡಿದ್ಲು. ಆಮೇಲೆ ಇವಳು ನಿಖಿತಾ ಸೂರ್ಯಗೆ ಫೋನ್ ಮಾಡಿಬಿಟ್ಟು, ಅಲ್ಲ ಸೂರ್ಯ ಅಣ್ಣ ಹೇಳಿದ್ದೀರಾ ಅಂತ ಕೇಳಿದ್ಲು. ನಾನು ಇಲ್ಲೆಲ್ಲೋ ಮಗ್ಡಿ ರೋಡ್ ಹತ್ರ ಇದ್ದೀನಿ ಅಣ್ಣ, ನಿಮ್ಮ ಹುಡುಗಿ ಥರ ಅವ್ನು ನನಗೆ ಕೊಟ್ಲು ಫೋನ್. ನಾನಂದೆ ಇನ್ಮೇಲೆಲ್ಲ ನಮ್ಮ ಜೊತೆ ಮಾತಾಡಿಸ್ಬೇಡಿ, ಇನ್ಮೇಲೆಲ್ಲ ನಮ್ಮ ಜೊತೆ ಬರಬೇಡಿ ಹಂಗೆ ಹಿಂಗೆ ಅಂತ ನಾನು ಫೋನ್ ಕಟ್ ಮಾಡಿದೆ. ಇವನು ಅವತ್ತು ಕುಡಿದ್ಬಿಟ್ಟು ಹುಡುಗಿಗೆ ನಾನು ನಿನ್ನ ಬೇಡ, ನನಗೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಆಮೇಲೆ ಇವರಿಬ್ಬರು ಜಗಳ ಆಡಿದ್ರು. ಆ ಹುಡುಗಿನ ಇವನು. ಆವಾಗ ಇವರಿಬ್ಬರು ಒಂದಾದರು. ಆಮೇಲೆ ಇವನು ನಮ್ಮ ಜೊತೆ ಮಾತಾಡ್ತಾನೆ ಇದ್ದ, ಮಾತಾಡೋದು ಬಿಟ್ಟಿಲ್ಲ ತಾನೇ, ನಿಜ ಹೇಳು. ಮಾತಾಡೋದು ಬಿಟ್ಟಿಲ್ಲ. ಆಮೇಲೆ ನಾನು ಕೂಡ ನಮ್ಮ ಹುಡುಗನ ಜೊತೆ ಜಗಳ ಆಗಿತ್ತಲ್ಲ, ಅದಕ್ಕೋಸ್ಕರ ನಾನು ನನ್ನ ಜೊತೆ ಸ್ವಲ್ಪ ಮಾತಾಡ್ತಿದ್ದೆ ಅಷ್ಟೇ. ಆಮೇಲೆ ಅಕ್ಕ ನೀವೇಕಕ್ಕ ಹುಡುಗನ 3 ವರ್ಷ ಲವ್ ಮಾಡಿಬಿಟ್ರಿ ಅಂತ ಕೇಳಿದ್ರೆ, ನಮ್ಮನೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೋಸ್ಕರನೇ ನಾನು ಬಿಟ್ಟೆ. ಇವನಿಗೂ ಏನೋ ಪರ್ಸ್ನಲ್ ಏನೇನೋ ಪ್ರಾಬ್ಲಮ್ ಆಯ್ತಂತೆ. ಸೊ ಅದಕ್ಕೆ ಬಿಟ್ಬಿಟ್ಟೆ. ಹೆಂಗೆ ಆಮೇಲೆ ತಿರ್ಗಿ ನೀವಿಬ್ಬರು ಮೀಟ್ ಆದ್ರಿ ಅಕ್ಕ ಹಂಗೆ ಹಿಂಗೆ ಅಂತ ಕೇಳ್ಬೋದು. ನಮ್ಮ ರಿಲೇಷನ್ಶಿಪ್ ಹಂಗೆ ಇತ್ತು, ಫ್ರೆಂಡಾಗಿ ನಾವೆಲ್ಲ ಮಾತಾಡ್ತೀವಿ. ಫಸ್ಟ್ ಟ್ರಿಪ್ಗೆ ಹೋದ್ವಿ, ನಾನು, ಶಿವು, ಆಮೇಲೆ ಚೇತು, ಇವನು ಮತ್ತಿಗೆ. ಫಸ್ಟ್ ಟ್ರಿಪ್ ಹೋಗಿ ಅದೆಲ್ಲ ಬಂದಾದ್ಮೇಲೆ ಮದ್ವೆ ಹೇಳು.
ನೀನ್ ಅಲ್ಲಿಂದ ಬಂದ್ರೆ ನಿಂದು ಇದು 1 hour ಆದ್ರೂ ಆಗಲ್ಲ ವಿಡಿಯೋ. ಹಂಗೆಲ್ಲ ಇಲ್ಲ, ಸ್ವಲ್ಪ ಸ್ವಲ್ಪ ಅಲ್ಲ. ಇವಾಗ ಬಂದ್ವಾಗ ಆಮೇಲೆ ತುಂಬಾ ಕ್ಲೋಸ್ ಆದ್ವಿ. ಕ್ಲೋಸ್ ಆದ್ಮೇಲೆ ನಾವ್ ಇಷ್ಟು ಜನ ಕ್ಲೋಸ್ ಆಗಿದ್ವಿ. ಅದಾದ್ಮೇಲೆ ಇವ್ರ ಮನೇಲಿ ಫಸ್ಟ್ ಆಮೇಲೆ ಇಲ್ಲ ಆಮೇಲೆ ಮೈಸೂರಿಗೆ ಒಂದಿನ ಕರ್ಕೊಂಡ್ಬಂದ. ಅವ್ರ ಮಮ್ಮಿ ಸ್ವಲ್ಪ ಜಗಳಾಡ್ಬಿಟ್ಟು ಎಲ್ಲೋ ಹೋಗಿದ್ದಾರೆ ಬಾ ಅಂತ. ಅವಾಗ ನಾವು ಬಂದ್ವಿ. ಅದಾದ್ಮೇಲೆ ನಾನು ಸ್ವಲ್ಪ ದಿನ ಇಲ್ಲೇ ಇದ್ದೆ. ಸ್ವಲ್ಪ ದಿನ ಅಂದರೆ 5-10 ಡೇಸ್ 5-10 ಡೇಸ್. ಅವಾಗ ಅವ್ರ ಅಮ್ಮ ಕೇಳಿದ್ರು, ನೀನು ಸ್ವಾತಿನ ಲವ್ ಮಾಡ್ತಿದ್ಯಾ ಅಂತ. ಇವನು ಹ್ಞೂ ಅಂತಾನೆ ಹೇಳ್ಬಿಟ್ಟು ನನಗೆ ನಾನು ಇಲ್ಲ ಅಮ್ಮ ಅಂತಿದ್ದೆ. ಇವನು ಅಂತ ಆಮೇಲೆ ಇಲ್ಲಿ ಓಡಾಡೋರೆಲ್ಲ ಇಬ್ಬರು ಲವರ್ಸ್ ಅಂತಲೇ ಅನ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಆಮೇಲೆ ನಾವು ಬೆಂಗ್ಳೂರಿಗೆ ಹೋದ್ವಿ. 10 ದಿನ ಆದಮೇಲೆ ನಮ್ಮ ಅಮ್ಮಗೆ ಸುಳ್ಳು ಹೇಳ್ಬಿಟ್ಟು ನಾನು ಮೈಸೂರಿಗೆ ಬಂದಿದ್ದೆ, ಮದುವೆಗೆ ಹೋಗ್ತಿದ್ದೀನಿ ಅಂತ. ಆಮೇಲೆ ನಾವು ಬೆಂಗ್ಳೂರಿಗೆ ಹೋದಾದ್ಮೇಲೆ ಹಂಗೆ ಇದ್ದು ಆಮೇಲೆ ಕಾಕಲಿಂದ ಮೈಸೂರಿಗೆ ಬಂದು ಕೊರೋನಾ ಟೈಮ್ ಅನ್ಸುತ್ತ. ಕೊರೋನಾ ಅವಾಗ ಇನ್ನ ಸ್ಟಾರ್ಟ್ ಆಗಿತ್ತ ಏನೋ ನನ್ಗೆ ಕೊರೋನಾ ಅವಾಗ ತಾನೇ ಮುಗ್ದಿತ್ತು, ಇನ್ನ ಲಾಕ್ಡೌನ್ ಇತ್ತು. ಶಿವನು, ನಾನು, ಚಂದು, ಇವನು ಇವ್ರ ಮನೆಯಲ್ಲಿ ಏನದು ಚಾಮುಂಡೇಶ್ವರಿ ಹಬ್ಬಕ್ಕೆ ಬಂದಿದ್ವಿ ಗೈಸ್. ಅವಾಗ ನಾನು ಬರಲ್ಲ ಅಂತಿದ್ದೆ. ಅದೇ ಟ್ರೈನಲ್ಲಿ ಗೈಸ್ ಇವ್ರ ಆಂಟಿ ಅವ್ರ ಸೋನು ಮತ್ತೆ ಲಾವು ಇವ್ರ ಸ್ವಂತ ತಂಗಿ ಇದ್ದಾಳೆ. ನೀವು ಕೇಳ್ತಾ ಇದ್ರಿ ಅಕ್ಕ ನಿಮ್ಮ ನಾದ್ನಿವಿ ಇನ್ನ ತೋರಿಸಿ ಅಂತ. ನಾನು ನಿಮಗೆ ಅವಳು ಬ್ಯಾಂಗ್ಳೂರಲ್ಲಿ ಓದ್ತಿದ್ದಾಳೆ. ನಾನು ಫೋಟೋನ ನಿಮ್ಗೆ ತೋರಿಸ್ತೀನಿ. ಕಾವ್ಯನ ಫೋಟೋನ ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು ಲಾಗಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಆಮೇಲೆ ಯಾರೆಲ್ಲ ಒಂದೇ ಟ್ರೈನಲ್ಲಿ ಬಂದಿದ್ದೀವಿ ಗೈಸ್. ನನಗೆ ಒಂಥರ ಭಯ, ಏನಪ್ಪ ಇವ್ರ ಫ್ಯಾಮಿಲಿನೂ ಇಲ್ಲ ಇದ್ದಾರೆ ಹಾಗೆ ಹೀಗೆ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಬಂದಾದ್ಮೇಲೆ ನೀನ್ ಹೇಳುವ ಎಲ್ಲಾನು ನಾನು ಹೇಳ್ಬೇಕಾ? ನಾನೇನ್ ಗ್ಯಾಪ್ನ ಹಾಕೊಂಡಿರಲ್ಲ, ನೀನ್ ಗ್ಯಾಪ್ನ ಹಾಕೊಂಡಿದ್ದೆ ಹೇಳ್ತಾ ಇದ್ಯಾ. ಆಮೇಲೆ ಕಾಕಲ್ ಬಂದು ನಮ್ಗೆ ಏನು ಮದುವೆ ಆಗೋಣ ಅಂತ ಹೇಳಿ ಮದುವೆ ಮಾಡಿಸಿದ್ದು ಅರ್ಜೆಂಟ್ ಅಲ್ಲಿ. ಅವತ್ತೇ ಚಾಮುಂಡಿ ಹಬ್ಬದ ದಿನನೇ ನಾವು ಶ್ರೀರಂಗಪಟ್ಟಣದಲ್ಲಿ ಮದುವೆ ಆಗಲ್ಲ ಅಂದ್ರೆ ನಾನೇನ್ ಹಿಂಸೆ ಕೊಟ್ಟೇನ್ ಮದುವೆ ಮಾಡ್ಸದ್ ನಾನು ಹೋಗಿ ಆಗಿದ್ದು. ಏನ್ ಇವಳಿಗೆ ಇಷ್ಟ ಇಲ್ದೆ ತಾಳಿ ಕಟ್ಟಿಸ್ಕೊಬ್ಲೆ ನಾನು ತಾಳಿ ಕಟ್ಬಿಟ್ಟೆ ಅಂದವ್ರ ತರ ಹೇಳ್ತಿದ್ದಾಳೆ. ಇಲ್ಲ ಗೈಸ್, ಆಮೇಲೆ ನಾವು ಮದ್ವೆ ಇನ್ನೊಂದೇನ್ ಸರ್ಪ್ರೈಸ್ ಅಂದ್ರೆ, ನಾವು ಮದ್ವೆ ಆಗಕ್ಕೆ ಆಟೋದಲ್ಲಿ ಹೋಗ್ತಿದ್ದು ಇವ್ರ ಚಿಕ್ಕಪ್ಪನ ಇವ್ರ ಮಾವನ ಆಟೋದಲ್ಲೇ ಹತ್ಬಿಟ್ಟಿದೀವಿ ಗೈಸ್. ನಾವ್ ಅವ್ರಿಗೆ ಏನಾರು ಹೇಳ್ಬೇಕು. ಇವನು ಶಿವು ಅನ್ನಲ್ಲ, ಶಿವು ಅಂತ ಹೇಳಿದ್ನಲ್ಲ ಗೈಸ್, ಅವನು ಹೇಳಬಿಟ್ಟ ಅಂಕಲ್ ಇವಳು ನಿಮ್ಮ ಮನೆಗೆ ಬರೋದು. ಆ ಅಂಕಲ್ ಕಾಬ್ರಿಯಿಂದ ನೋಡ್ತಾರೆ. ಇಲ್ಲ ಅಂಕಲ್ ಈ ಹುಡುಗ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಶ್ರೀರಂಗಪಟ್ಟಣದಲ್ಲಿ ಹೋಗಿ ಸರಿ ಸಾಕು ಮದ್ವೆ ಆಗಿದ್ದು ಹೇಳು ಸ್ವಾತಿ. ಮದ್ವೆ ಆಗಿದ್ದು ಅದನ್ನ ಹೇಳ್ತಿದ್ದೀನಿ. ಶ್ರೀರಂಗಪಟ್ಟಣಕ್ಕೆ ಹೋಗಿ ನಾವು ಮದ್ವೆ ಆದ್ವಿ. ಮದ್ವೆ ಆದ್ಮೇಲೆ ನಮ್ಮ ಮನೆಯಲ್ಲೂ ಕೂಡ ಗೊತ್ತಿಲ್ಲ, ಇವ್ರ ಮನೆಯಲ್ಲೂ ಕೂಡ ಗೊತ್ತಿರ್ಲಿಲ್ಲ. ಸ್ವಲ್ಪ ಸಫರ್ ಆಯ್ತು ಆ ಟೈಮಲ್ಲಿ. ನಮ್ಮ ಹತ್ರ ₹1 ಕಾಸಿಲ್ಲ, ಏನಿಲ್ಲ, ಎಷ್ಟು ಸಫರ್ ಮಾಡಿದೀವಿ ಗೈಸ್. ಅದಾದ್ಮೇಲೆ ನಮಗೆ ಟಿಕ್ಟಾಕಲ್ಲಿ ಒಂದು ಹುಡುಗಿ ಫ್ರೆಂಡ್ ಆಗಿಲ್ಲ, ಅಂಜಲಿ ಅಂತ. ಆ ಹುಡುಗಿ ಮನೆಗೆ ಹೋಗಿ ನಾವು ಎಷ್ಟು 2 ತಿಂಗಳೇನೋ ಅಲ್ಲೇ ಇದ್ವಿ. ತುಂಬ ಚೆನ್ನಾಗಿ ನೋಡ್ಕೊಂಡ್ಳು. ಅವಳ ಕಷ್ಟದಲ್ಲಿ ಕೂಡ ನಾವು ಮರಿಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಳ ಮನೇಲಿ ಹೋಗಿದ್ದೆ. ಆಮೇಲೆ ನಮ್ಮ ಅಮ್ಮವರೆಲ್ಲ ಅವ್ರಿಗೆಲ್ಲ ಟಾರ್ಚರ್ ಕೊಟ್ಟು ಫೋನ್ ಮಾಡಿ ತುಂಬಾ, ನಮ್ಮ ಅತ್ತೆನೂ ಕೂಡ ಅಷ್ಟೇ ನಮ್ಮ ಸೂರ್ಯನೂ ತುಂಬ ಸಫರ್ ಮಾಡಿದ್ದಾರೆ. ಆಮೇಲೆ ನಮ್ಮ ಅಮ್ಮಂಗೆ ನಾವು ಅತ್ತೆಗೆ ಫೋನ್ ಮಾಡಿ ಹೇಳಿದ್ವಿ, ಅಮ್ಮ ನಾವು ಈ ಥರ ಆಗಿ. ನಮ್ಮ ಅಮ್ಮಂಗೆ ಅವಾಗ ಕೋಪ, ನಾನೇ ಮಾಡಿಸ್ತೀನಿ ಅಲ್ವಾ, ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ನಾನೇ ಮನೇಲಿ ಬಂದು ಹೇಳ್ತಿದ್ದೆ, ನೀವೇಂತಕ್ಕೆ ಮಾಡ್ಕೊಂಡ್ರೆ ಅಂತ ಅವರು ಸ್ವಲ್ಪ ಕೋಪ ಆಗಿ. ಆಮೇಲೆ ನಮ್ಮನೆಯವರೆಲ್ಲ ಬಂದು ಸ್ವಲ್ಪ ಜಗಳ ಆಡಿ ಆಮೇಲೆ ತಿರ್ಗಾ ಮರುಮಂಗಲ್ಯ ಅಂತ ನಮ್ಮ ಅತ್ತೆ ಮಾಡಿಸಿದ್ದು. ಅದಾದಮೇಲೆ ಇವಾಗ ತುಂಬ ಚೆನ್ನಾಗಿದ್ದೀವಿ. ಇವಾಗ ನಮ್ಮ ಫ್ಯಾಮಿಲಿನೂ ಒಂದಾಗಿದ್ದಾರೆ. ಇಷ್ಟೇ ಗೈಸ್, ಲವ್ ಸ್ಟೋರಿ ಇನ್ನೇನೂ ಇಲ್ಲ. ಇಷ್ಟೇ, ಏನೇನು ಲವ್ ಸ್ಟೋರಿ ಅನ್ನೋದೇನಿಲ್ಲ. ನಾವು ಎಷ್ಟು ವರ್ಷ ಲವ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಜಾಸ್ತಿ ವರ್ಷ ಎಲ್ಲ ಲವ್ ಎಲ್ಲ ಮಾಡಿಲ್ಲ. 1 ವಾರ ಅಷ್ಟೇ ನಾನು ಮಾತಾಡಿಸಿ ನಿಮಗೆ ಫೋಟೋ ತೋರಿಸ್ತೀನಿ. 1 ನಿಮಿಷ ಇಲ್ಲಿ. ಸೂರ್ಯ ಫೋನ್ ಎತ್ಕೊಬ ಇಲ್ಲ, 1 ನಿಮಿಷ. ಎತ್ಕೊಬ ಇಲ್ಲಿ. ಫೋಟೋನ ನಾನು ನಿಮಗೆ ಹಾಕ್ತೀನಿ ಗೈಸ್. ಫಸ್ಟ್ ಫೋಟೋ ಯಾವುದು ಅಂತ. ಅದಾದ್ಮೇಲೆ ಸ್ವಲ್ಪ ಜಗಳ ಎಲ್ಲ ಆಯಿತು. ಅದಾದಮೇಲೆ ನಿಮಗೆ ಗೊತ್ತು ಎಷ್ಟು ಸಫರ್ ಮಾಡಿದ್ದೀವಿ ಗೊತ್ತು ಗೈಸ್. ಅದಾದಮೇಲೆ ಫಸ್ಟ್ ಫೋಟೋಶೂಟ್ ಅಂತ ಮಾಡಿಸಿದ್ವಿ. ಅವಾಗ ಫ್ರೆಂಡಾಗಿ ಫೋಟೋಶೂಟ್ ಮಾಡಿಸಿದ್ದು. ಇವಾಗ ಕೊನೆಗೆ ದೇವ್ರು ಏನು ಮಾಡಿಬಿಟ್ಟು ಮದುವೆನೇ ಮಾಡಿಸ್ಬಿಟ್ಟ. ಮದುವೆ ಆದಮೇಲೂ ಇವಾಗ ತುಂಬ ಚೆನ್ನಾಗಿದ್ದೀವಿ. ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅವಾಗಂತೂ ಗೈಸ್ ತುಂಬಾ ಕಷ್ಟ. ಮದುವೆ ಆಗೋದೆಲ್ಲ ಆಗ್ಬಿಟ್ಟಿದ್ದೀವಿ. ₹1 ಕಾಸಿಲ್ಲ, ಇಲ್ಲ. ನಮ್ಮ ಇನ್ಸ್ಟಾಗ್ರಾಮ್ ID ಬೇರೆ ಬ್ಲಾಕ್ ಆಗಿದೆ. ₹1 ನಮ್ಮ ಹತ್ರ ದುಡ್ಡಿಲ್ಲ. ಆವಾಗ ನಮ್ಮನ್ನ ನೋಡ್ಕೊಂಡಿದ್ದೆ ಅಂಜಲಿ ಹುಡುಗಿನೇ. ಎಷ್ಟು ವರ್ಷ 2 ತಿಂಗಳೇನೋ ಅವ್ರ ಮನೇಲಿ ಇದ್ವಿ. ಆಮೇಲೆ ನಮ್ಮ ಅಮ್ಮಗೆ ಫೋನ್ ಮಾಡಿ, ನಮ್ಮ ಅತ್ತೆಗೆ ಫೋನ್ ಮಾಡಿ ನಾವಿಲ್ಲಿ ಬಂದು ನಮ್ಮ ಮನೆಯವರೆಲ್ಲ ಸ್ವಲ್ಪ ಜಗಳ ಆಡಿ ಆಮೇಲೆ ಸರೋದ್ವಿ ಗೈಸ್. ಇವಾಗಂತೂ ಚೆನ್ನಾಗಿದ್ದೀವಿ. ನಮ್ಮ ಪಾಪುನೂ ಆಗಿದೆ. ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಇವ್ರ ಫ್ಯಾಮಿಲಿಗೆ 1 ವರ್ಷ ನಮ್ಮ ಅಮ್ಮ ಮಾತಾಡ್ಸಿಲ್ಲ, ಆಮೇಲೆ ಮಾತಾಡ್ಸಿದ್ರು.
ಆದ್ರೆ ತುಂಬಾನೇ ಕಷ್ಟಪಟ್ಬಿಟ್ವಿ ಗೈಸ್. ಇವಾಗ ಅಷ್ಟೇ ಮಾತಾಡ್ತಿದ್ರೆ ಕೇಳಿಸಲ್ಲ, ತುಂಬ ಕಷ್ಟಪಟ್ವಿ. ಆಮೇಲೆ ಇವಾಗಂತೂ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇಂದ ಯಾಕೋ ಡ್ರೋನ್ ಪ್ರತಾಪ್ ತಂಗಿ ಆಗ್ಬಿಟ್ಟು ಇದ್ದಾಳೆ. ಅವಾಗ ಹೇಳಕ್ ಇಷ್ಟಪಡ್ತೀನಿ, ಇಷ್ಟ ಗೈಸ್. ನಮ್ಮ ಲವ್ ಸ್ಟೋರಿ ಹೇಗಿತ್ತು ಏನು ಅನ್ನೋದನ್ನ ನೀವೇ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಎಲ್ರಿಗೂ. ನಮ್ಮ ಲವ್ ಸ್ಟೋರಿನ ನೀವು ಕೇಳೋದಕ್ಕೆ ಇಷ್ಟಪಟ್ಟು ಮೆಸೇಜ್ ಮಾಡ್ತಿರಲ್ಲ, ತುಂಬಾ ಖುಷಿ ಆಯಿತು ನನಗೆ. ಏನು ಹೇಳ್ತೀನಿ, ನನಗೂ ಖುಷಿ ಆಯಿತು ಎಲ್ಲ ನಾನು ಹೇಳಿರೋದು. ಥ್ಯಾಂಕ್ ಯು ಸೋ ಮಚ್. ಕೊನೆಗಂಟೆ ವಿಡಿಯೋ ನೋಡಿದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ಲಾಗ್ ಏನು ಬೇಕು ಅನ್ನೋದು ನೀವೇ ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗ್ ಬಂದು ಪಾಪದ ಹೆಸರು ರಿವೀಲ್ ಮಾಡೋದು ನಾಳೆ ಅದನ್ನ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ಲಾಗ್ ವೇಟ್ ಮಾಡಿ.